ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸುಂದರವಾದ ಹಾರವನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಹಾರವನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಸುಂದರವಾದ ಗ್ರ್ಯಾಂಡ್ ಆಗಿರೋ ಹಾರ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ. ಈಗ ನೋಡಿ, ದಾರವನ್ನು ತಗೊಂಡ್ಬಿಟ್ಟು ಹೀಗೆ ಒಂದು ಪ್ಲಾಸ್ಟಿಕ್ ರಿಂಗ್ಗೆ ಹಾಕಿ ನಾಟನ್ನು ಹಾಕ್ತಾ ಇದ್ದೀನಿ. ನಾಟ್ ಹಾಕಿ ಆದಮೇಲೆ ಈ ರೀತಿ ಬೀಡ್ಸನ್ನು ಹಾಕ್ತಾ ಇದ್ದೀನಿ. ಆರು ಬೀಡ್ಸನ್ನು ಹಾಕ್ತಾ ಇದ್ದೀನಿ. ಹೀಗೆ ನೆಕ್ಸ್ಟು ಈಗ ನೋಡಿ, ಈ ಥರ ಹಸಿರು ಕಲರ್ ಸ್ಯಾಟಿನ್ ರಿಬ್ಬನ್ ತಗೊಂಡು ಎಡ್ಜು ಸ್ವಲ್ಪ ಸುಟ್ಕೋತಾ ಇದ್ದೀನಿ. ನಂತರ ಹೀಗೆ ಸೂಜಿಗೆ ದಾರ ಹಾಕಿರ್ತೀವಲ್ಲ, ಅದಕ್ಕೆ ಹೀಗೆ ಇದು ಸೈಡಲ್ಲಿ ಹೀಗೆ ಹಾಕ್ತಾ ಹೋಗಬೇಕು. ಸೆಂಟರಲ್ಲ, ಸೈಡಲ್ಲಿ. ನೋಡಿ, ಹೀಗೆ ಬರುತ್ತೆ. ಮತ್ತೆ ಹತ್ತತ್ರ ಹಾಕಿದರೆ ಹತ್ತತ್ರಕ್ಕೆ ಫೋಲ್ಡಿಂಗ್ ಬರುತ್ತೆ, ದೂರ ದೂರಕ್ಕೆ ಹಾಕಿದರೆ ದೂರ ದೂರಕ್ಕೆ ಫೋಲ್ಡಿಂಗ್ ಬರುತ್ತೆ. ನೋಡಿ, ಇಷ್ಟು ಹಾಕಿದ ಮೇಲೆ ನಾನು ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ಮತ್ತೆ ಹೀಗೆ ಸುಟ್ಕೋತಾ ಇದ್ದೀನಿ. ಹೀಗೆ ಸುಟ್ಕೊಳ್ಳೋದ್ರಿಂದ ಬಿಚ್ಕೊಂಡು ಬರಲ್ಲ. ಮತ್ತು ಹೀಗೆ ಹಾಕಿ ನೋಡಿ, ಹೀಗೆ ಟರ್ನ್ ಮಾಡ್ಕೊಬಿಡ್ಬೇಕು ಇದನ್ನು. ಇಲ್ಲೂ ಸಹ ಹೀಗೆ ಟರ್ನ್ ಮಾಡಿ. ನೆಕ್ಸ್ಟು ಈ ರೀತಿ ಪಿಂಕ್ ಕಲರ್ ತಗೊಂಡಿದ್ದೀನಿ. ಇದನ್ನು ಸಹ ಹೀಗೆ ಸುಟ್ಕೊಬಿಡಬೇಕು. ಇದನ್ನು ಇದರ ಎಡ್ಜಲ್ಲಿ ಹೀಗೆ ಸೂಜಿನ ಹಾಕ್ತಾ ಹೋಗಬೇಕು. ಇದು ಸಹ ಇಷ್ಟು ಹಾಕಿದ್ದೀನಿ. ನಂತರ ಇದನ್ನು ಕಟ್ ಮಾಡಿಕೊಂಡು ಸುಟ್ಕೊಬಿಡಬೇಕು.
ನಂತರ ಮತ್ತೆ ಉಳಿದಿರೋ ಅಷ್ಟನ್ನು ಹೀಗೆ ಹಾಕಿ ಹೀಗೆ ಎಳ್ಕೊಂಡು ಮತ್ತಿಲ್ಲಿ ನೀಟಾಗಿ ಟರ್ನ್ ಮಾಡ್ಕೋಬೇಕು. ಹೀಗೆ ಇದೇ ರೀತಿಯಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಪಿಂಕ್ ಹಾಕಿದ್ದೀನಿ ಮತ್ತು ಗ್ರೀನ್ ಹಾಕಿದ್ದೀನಿ. ನಂತರ ಇಲ್ಲೊಂದು ಬೀಡ್ಸ್ನ ಹಾಕ್ತಾ ಇದ್ದೀನಿ. 2 ಬೀಡ್ಸ್ ಹಾಕ್ತಾ ಇದ್ದೀನಿ ನೋಡಿ. ಹೀಗೆ ಬೀಡ್ಸ್ ಹಾಕಿದ ಮೇಲೆ ಮತ್ತೆ ನಾನು ಇದೇ ಥರ ಗ್ರೀನ್ನ ಹಾಕ್ತಾ ಇದ್ದೀನಿ. ನೋಡಿ ಗ್ರೀನ್ ಆದಮೇಲೆ ನೆಕ್ಸ್ಟು ಮತ್ತೆ ನಾನು ಫಸ್ಟ್ ಹಾಕಿದ್ನಲ್ಲ ಅದೇ ರೀತಿಯಲ್ಲಿ 5 ಬೀಡ್ಸ್ಗಳನ್ನು ಹಾಕ್ತಾ ಇದ್ದೀನಿ. ನಂತರ ಈ ರೀತಿ ರಿಂಗನ್ನು ಹಾಕಿಬಿಟ್ಟು ಹೀಗೆ ನಾಟ್ ಹಾಕಿ ಎಕ್ಸ್ಟ್ರಾ ಥ್ರೆಡ್ನ ಹೀಗೆ ಬೀಡ್ಸ್ ಒಳಗಡೆ ಮತ್ತೆ ಓಡಿಸ್ಬಿಟ್ಟು ನಾಟನ್ನು ಹಾಕ್ತಾ ಇದ್ದೀನಿ. ನೋಡಿ ಹೀಗೆ ಇಲ್ಲಿ ಕಟ್ ಮಾಡ್ಕೊಬಿಡೋಣ. ಈಗ ನೋಡಿ ಎಂಡಲ್ಲಿ ಒಂದು ನಾಟನ್ನು ಹಾಕಿಬಿಟ್ಟು ಒಂದು ಬೀಡ್ಸ್ನ ಹಾಕಿದ್ದೀನಿ. ನಂತರ ಗ್ರೀನ್ ಕಲರು ಮತ್ತು ಪಿಂಕು ಮತ್ತು ಗ್ರೀನ್ ಇದೇ ಥರ ಹಾಕಿ ಇಲ್ಲೊಮ್ಮೆ ಹೀಗೆ ನೀಟಾಗಿ ಟರ್ನ್ ಮಾಡ್ಕೊತಾ ಇದ್ದೀನಿ. ಹೀಗೆ ಬರುತ್ತೆ. ನೆಕ್ಸ್ಟ್ ಗ್ರೀನ್ ಆದಮೇಲೆ 3 ಬೀಡ್ಸ್ ಹಾಕ್ತಾ ಇದ್ದೀನಿ. ಇದೇ ರೀತಿಯಲ್ಲಿ ಮತ್ತೆ 3 ಕುಚ್ಚುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. 3 ಸೇರಿಸ್ಬಿಟ್ಟು ಒಂದು ನಾಟನ್ನು ಹಾಕ್ಕೊತೀನಿ. ನೆಕ್ಸ್ಟ್ ನೋಡಿ ಈ ಮಧ್ಯದಲ್ಲಿ 2 ಬೀಡ್ಸ್ ಹಾಕಿದ್ದೀವಲ್ಲ, ಆ ಬೀಡ್ಸ್ ಮಧ್ಯ ಅಂದರೆ ಆ ಕಡೆ ಈ ಕಡೆ ಒಂದೊಂದು ಬೀಡ್ಸ್ ಬರಬೇಕು. ಆ ರೀತಿಯಲ್ಲಿ ಈ ಕುಚ್ಚನ್ನು ಕಟ್ಕೊಂಡು ಹೋಗಬೇಕು. ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಸುಂದರವಾದ ಹಾರ ರೆಡಿಯಾಗಿದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಗ್ರ್ಯಾಂಡ್ ಆಗಿ ಕಾಣಿಸುವಂತಹ
ಹಾರವನ್ನು ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರಲ್ವ. ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಕಲರ್ ಕಾಂಬಿನೇಷನಲ್ಲಿ ನೀವು ಇನ್ನೂ ಉದ್ದ ಸಹ ಮಾಡ್ಕೋಬೋದು. ನೋಡಿ, ಗೋಲ್ಡನ್ ಬೀಡ್ಸು, ಡಾರ್ಕ್ ಪಿಂಕ್, ಗ್ರೀನ್ ಎಲ್ಲ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವತ್ತಿನ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಗ್ರ್ಯಾಂಡ್ ಆಗಿರೋ ಹಾರವನ್ನು ಸ್ಯಾಟಿನ್ ರಿಬ್ಬನ್ ಉಪಯೋಗಿಸ್ಕೊಂಡು ಮಾಡೋದು ಗೊತ್ತಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.